ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್. ತೆಲಂಗಾಣ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಈ ಹಿಂದೆ ಸಿಬಿಐ ವಿಶೇಷ ನ್ಯಾಯಾಲಯ ಶಿಕ್ಷೆ ವಿಧಿಸಿತ್ತು. ಆ ಶಿಕ್ಷೆಗೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್. ಹಲವು ಷರತ್ತುಗಳನ್ನು ವಿಧಿಸಿ ತಡೆಯಾಜ್ಞೆಯನ್ನು ಕೊಟ್ಟಿದೆ. 10 ಲಕ್ಷ ರೂಪಾಯಿ ಶ್ಯೂರಿಟಿ, 2 ಶ್ಯೂರಿಟಿ, ಪಾಸ್ಪೋರ್ಟ್ ಅನ್ನು ಕೂಡ ವಶಕ್ಕೆ ಕೊಡಬೇಕು. ಈ ರೀತಿಯ ಹಲವು ಷರತ್ತುಗಳನ್ನು ವಿಧಿಸಿ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಇದು. ಈ ಹಿಂದೆ ಸಿಬಿಐ ವಿಶೇಷ ನ್ಯಾಯಾಲಯ ಶಿಕ್ಷೆಯನ್ನು ವಿಧಿಸಿತ್ತು. ಆ ಶಿಕ್ಷೆಗೆ ತಡೆಯಾಜ್ಞೆಯನ್ನು ಕೊಟ್ಟಿದೆ ತೆಲಂಗಾಣ ಹೈಕೋರ್ಟ್. ಓಬಳಾಪುರಂ ಮೈನಿಂಗ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಅನೇಕ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಗಾಲಿ ಜನಾರ್ದನ್ ರೆಡ್ಡಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿತ್ತು ಸಿಬಿಐ ವಿಶೇಷ ನ್ಯಾಯಾಲಯ. ಈಗ ತೆಲಂಗಾಣ ಹೈಕೋರ್ಟ್ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಅನೇಕ ಷರತ್ತುಗಳನ್ನು ವಿಧಿಸಲಾಗಿದೆ. 10 ಲಕ್ಷ ರೂಪಾಯಿಯ 2 ಶ್ಯೂರಿಟಿ, ಅದರ ಜೊತೆಗೆ ಪಾಸ್ಪೋರ್ಟ್ ಅನ್ನು ಹ್ಯಾಂಡ್ ಓವರ್ ಮಾಡಬೇಕು. ಬೇರೆ ಬೇರೆ ದೇಶಗಳಿಗೆ ಪ್ರಯಾಣ ಮಾಡುವ ಹಾಗಿಲ್ಲ. ಪಾಸ್ಪೋರ್ಟ್ ಅನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 2 ಲಕ್ಷ ರೂಪಾಯಿ ಜೊತೆಗೆ 2 ಶ್ಯೂರಿಟಿ, 10 ಲಕ್ಷ ರೂಪಾಯಿ 2 ಶ್ಯೂರಿಟಿ, ಪಾಸ್ಪೋರ್ಟ್. ಜಗದೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಜಗದೀಶ್, ಬಿಗ್ ಬ್ರೇಕಿಂಗ್ ಇದು. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿರೋದು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ವಾಸು, ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐ ಕೇಸ್ ವಿಶೇಷ ನ್ಯಾಯಾಲಯ ಏನಂದ್ರೆ ಜನಾರ್ದನ್ ರೆಡ್ಡಿ ಅವರಿಗೆ ದೋಷಿ ಅಂತ ಘೋಷಣೆ ಮಾಡಿತ್ತು. ಅದು 2025 ಮೇ 6ನೇ ತಾರೀಕಿನಂದು ಏನಂದ್ರೆ ಈ ಒಂದು ಆದೇಶವನ್ನು ಪ್ರಕಟಣೆ ಮಾಡುತ್ತೆ. ಒಟ್ಟು 7 ವರ್ಷಗಳ ಕಾಲ ಅವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಆ ಮೂಲಕವಾಗಿ ಅವರು ಶಾಸಕ ಸ್ಥಾನದಿಂದನೂ ಸಹಿತ ಅಂತಂದ್ರೆ ಅನರ್ಹಗೊಳಿಸಲಾಗಿದೆ. ಅದ್ರ ಜೊತೆಗೆ ಬಹಳಷ್ಟು ಪ್ರಮುಖವಾಗಿ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಅಂದ್ರೆ ಹೈಕೋರ್ಟ್ ಅಂದ್ರೆ ತೆಲಂಗಾಣದ ಹೈಕೋರ್ಟ್ ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು. ಸಿಬಿಐ ಕೋರ್ಟ್ ಕೊಟ್ಟಿರ್ತಕ್ಕಂತಹ ಆದೇಶವನ್ನ ಪ್ರಶ್ನಿಸಿ ಅಂದ್ರೆ ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು. ಆ ಮೇಲ್ಮನವಿ ಸಲ್ಲಿಸಿರುವಂತಹ ಸಂದರ್ಭದಲ್ಲಿ ಈಗ ಜನಾರ್ದನ್ ರೆಡ್ಡಿಗೆ ಒಂದು ರೀತಿಯ ಬಿಗ್ ರಿಲೀಫ್ ಅಂತಾನೆ ಹೇಳ್ಬಹುದು. ಅವ್ರಿಗೆ ಏನಂದ್ರೆ ಜಾಮೀನನ್ನ ಮಂಜೂರು ಮಾಡಿದೆ ಕೋರ್ಟ್. ಆ ಮೂಲಕವಾಗಿ ಏನಂದ್ರೆ ಜನಾರ್ದನ್ ರೆಡ್ಡಿ ಈಗ ಜೈಲಿನಿಂದ ಪಾರಾಗುವಂತಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತಾನೆ ಹೇಳ್ಬಹುದು ಜನಾರ್ದನ್ ರೆಡ್ಡಿಯ ಪಾಲಿಗೆ. ಅದ್ರ ಜೊತೆಗೆ ಏನಂದ್ರೆ ಹಾಗಂದ ತಕ್ಷಣ ಎಲ್ಲವೂ ಸಹಿತ ಅಂದ್ರೆ ಎಲ್ಲಿ ಬೇಕಲ್ಲಿ ಹೋಗ್ಬೋದು ಅಥವಾ ದೇಶ ಬಿಟ್ಟು ಹೋಗ್ಬೋದು ಅನ್ನುವಂಥದ್ದೇನು ಆತರ ಯಾವುದೇ ಕಾರಣಕ್ಕೂ ಸಹಿತ ಇಲ್ಲ. ಕೆಲವೊಂದು ಕಂಡೀಷನ್ಸ್ ಗಳನ್ನ ಅಪ್ಲೈ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಹೇಳಿರುವಂತದ್ದು ಏನಂದ್ರೆ 10 ಲಕ್ಷ ರೂಪಾಯಿನ 2 ಶ್ಯೂರಿಟಿಗಳನ್ನ ಕೊಡಬೇಕು. ಅಂದ್ರೆ ಇಬ್ಬರು ಪ್ರತ್ಯೇಕ ಆಗಿರುವಂತಹ ವ್ಯಕ್ತಿಗಳು 10 ಲಕ್ಷ ರೂಪಾಯಿಗಳನ್ನ ಶ್ಯೂರಿಟಿಯನ್ನ ಕೊಡಬೇಕು. ಅದರ ಜೊತೆಗೆ ಅವರ ಪಾಸ್ಪೋರ್ಟ್ ಅನ್ನ ಏನಂತಂದ್ರೆ ಕೋರ್ಟ್ಗೆ ಏನಂದ್ರೆ ಕೊಡಬೇಕು. ಆ ಮೂಲಕವಾಗಿ ಯಾವುದೇ ಕಾರಣಕ್ಕೂ ಸಹಿತ ಅವರು ವಿದೇಶ ಪ್ರಯಾಣಕ್ಕೆ ಹೋಗಬಾರ್ದು ಅನ್ನುವಂತಹ ಕಂಡೀಷನ್ಸ್ ಅನ್ನ ಅಪ್ಲೈ ಮಾಡಿ ಆ ಮೂಲಕವಾಗಿ ಅವರಿಗೆ ಏನಂದ್ರೆ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಒಟ್ಟು ಆ ಒಂದು ಪ್ರಕರಣದಲ್ಲಿ ಓಬಳಾಪುರಂ ಮೈನಿಂಗ್ ಪ್ರಕರಣದಲ್ಲಿ ಒಟ್ಟು 8 ಜನರ ವಿರುದ್ಧ ಏನಂತಂದ್ರೆ ಪ್ರಕರಣ ದಾಖಲಾಗಿತ್ತು. ಆ 8 ಜನರಲ್ಲಿ ಏನಂತಂದ್ರೆ ಬಹಳಷ್ಟು ಜನರಿಗೆ ಈ ಹಿಂದೆ ಕೋರ್ಟ್ ಮೇ 6ನೇ ತಾರೀಕು ಆದೇಶವನ್ನ ಪ್ರಕಟಿಸಿ ಅವರಿಗೆ ತಪ್ಪಿತಸ್ಥರು ಅಂತಾನು ಸಹಿತ ಅವರಿಗೆ ಏನಂದ್ರೆ ಹೇಳಿತ್ತು. ಆ ಮೂಲಕವಾಗಿ ಎಲ್ಲರೂ ಸಹಿತ ಜೈಲು ಪಾಲಾಗಿದ್ರು. ಅದರಲ್ಲೂ ಸ್ಪೆಷಲಿ IPC ಸೆಕ್ಷನ್ 120B, 420, 409, 468, 471 ಮತ್ತೆ 13 ಈ ಭ್ರಷ್ಟಾಚಾರ ತಡೆ ಕಾಯ್ದೆ ಈ ಒಂದು ಪ್ರಕರಣದ ಅಡಿಯಲ್ಲಿ ಏನಂದ್ರೆ ಅವರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿತ್ತು. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು. ಯಾಕಂದ್ರೆ ಯಾವಾಗ ಅವರು ಗಂಗಾವತಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ಬಂದ್ರಲ್ಲ ಆ ಸಂದರ್ಭದಲ್ಲಿ ಯಾಕಂದ್ರೆ ಈ ಹಿಂದೆನೂ ಸಹಿತ ಅವರಿಗೆ ಓಬಳಾಪುರಂ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಗಡಿ ರೇಖೆಯನ್ನೇ ಬದಲಾಯಿಸಿರುವಂತದ್ದು ಅಂದ್ರೆ ಆಂಧ್ರ ಮತ್ತು ಕರ್ನಾಟಕದ ಗಡಿ ಭಾಗದ ಗಡಿ ರೇಖೆ ಏನಿದೆಯಲ್ಲ ಅದನ್ನ ಬದಲಾಯಿಸಿ ಅಲ್ಲಿ ಗಣಿಗಾರಿಕೆ ಮಾಡಿದ್ರು ಅನ್ನುವಂತಹ ಆರೋಪವೂ ಸಹಿತ ಇತ್ತು. ಇವರಿಗೆ ದೊಡ್ಡ ಮಟ್ಟದಲ್ಲಿ ಗಣಿಗಾರಿಕೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಬಹಳಷ್ಟು ಜನ ಆಗಿನ ಕಾಲದಲ್ಲಿ ಸಪೋರ್ಟ್ ಅನ್ನ ಕೊಟ್ಟಿದ್ರು. ಆ ಮೂಲಕವಾಗಿ ದೊಡ್ಡ ಮಟ್ಟದಲ್ಲಿ ಸಂಚಲನವಾಗಿ ಈ ಹಿಂದೆಯೂ ಸಹಿತ ಕಳೆದ ಏನಂದ್ರೆ 6 ರಿಂದ 7 ವರ್ಷಗಳ ಹಿಂದೆ ಏನಂದ್ರೆ ಒಂದು ಆದೇಶ ಬಂದಿತ್ತು. ಆ ಸಂದರ್ಭದಲ್ಲಿ ಏನಂದ್ರೆ ಸಂಪೂರ್ಣವಾದಂತಹ ವಿಚಾರಣೆಯನ್ನು ನಡೆಸ್ತೀವಿ. ಅಲ್ಲಿವರೆಗೂ ಸಹಿತ ಜನಾರ್ದನ್ ರೆಡ್ಡಿ ಅವರು ಏನಂದ್ರೆ ಆರೋಪಿಗಳಾಗಿದ್ದಾರೆ, ಅವರು ಜೈಲಲ್ಲಿ ಇರಬೇಕು ಅಂತ ಈಗಾಗಲೇ ಜನಾರ್ದನ್ ರೆಡ್ಡಿ ಒಟ್ಟು 3 ವರ್ಷ 8 ತಿಂಗಳ ಕಾಲ ಜೈಲು ಸೆರೆವಾಸವನ್ನ ಈಗಾಗಲೇ ಅನುಭವಿಸಿದ್ದಾರೆ. ಈಗಲೂ ಸಹಿತ ಈ ಹಿಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನನ್ನ ತೆಗೆದುಕೊಂಡು ಬಂದು ಏನಂದ್ರೆ ಅವರು ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ರು. ಈಗ ಮತ್ತೊಂದು ಬಾರಿ ಮೇ 6ನೇ ತಾರೀಕಿಗೆ ಆದೇಶ ಏನ್ ಬಂದಿತ್ತಲ್ಲ ಅಂದ್ರೆ ಫೈನಲ್ ಜಜ್ಮೆಂಟ್ ಏನ್ ಬಂದಿತ್ತು ಸಿಬಿಐ ಕೋರ್ಟ್ ಇಂದ, ಆ ಸಿಬಿಐ ಕೋರ್ಟ್ ಅಲ್ಲಿ ಒಟ್ಟು 7 ವರ್ಷಗಳ ಕಾಲ ಮತ್ತೆ ಮಾತಾಡ್ಸಿಂತವನ್ನ ಹಾಗೆ ಇರಿ. ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ತೆಲಂಗಾಣ ಹೈಕೋರ್ಟ್ ತೀರ್ಪು ಬಂದಿದೆ. ಭಾರತ ಬಿಟ್ಟು ತೆರಳದಂತೆ ರೆಡ್ಡಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಪಾಸ್ಪೋರ್ಟ್ ಅನ್ನ ವಶಕ್ಕೆ ಪಡ್ಕೊಂಡಿದೆ ಕೋರ್ಟ್. ಜೊತೆಗೆ 10 ಲಕ್ಷ ರೂಪಾಯಿಯ 2 ಶ್ಯೂರಿಟಿ. ಇಷ್ಟೂ ಕೂಡ ಷರತ್ತುಗಳನ್ನು ವಿಧಿಸಿ ಮಧ್ಯಂತರವಾಗಿ ಜಾಮೀನನ್ನು ಕೊಟ್ಟಿದೆ. ಜಗದೀಶ್ ಮಾತಾಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ.
ವಾಸು, ಓಬಳಾಪುರ ಮೈನಿಂಗ್ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಕರ್ನಾಟಕದ ರಾಜಕೀಯ ವಿಚಾರವಾಗಿ ಹೇಳಬೇಕು ಅಂತಂದ್ರೂ ಸಹಿತ ಓಬಳಾಪುರ ಮೈನಿಂಗ್, ಅದು ಸ್ಪೆಷಲಿ ಈ ಗಾಲಿ ಜನಾರ್ದನ್ ರೆಡ್ಡಿಯ ಏನಂದ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಆಗಿನ ವಿರೋಧ ಪಕ್ಷದ ನಾಯಕರಾಗಿದ್ರು. ಅವಾಗ ಬಳ್ಳಾರಿಗೆ ಹೋಗಿ ಬಳ್ಳಾರಿ ಅವರಿಗೆ ಪಾದಯಾತ್ರೆಯನ್ನ ಮಾಡಿ ದೊಡ್ಡ ಮಟ್ಟದಲ್ಲಿ ಆಗ ಏನಂದ್ರೆ ಬಿಜೆಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೂ ಸಹಿತ ಒಂದು ರೀತಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತದ್ದು ಈ ಅಕ್ರಮ. ದೂರುದಾರರು ಡಪಾಲ್ ಗಣೇಶ್ ಅವರು ಫೋನದಲ್ಲಿ ಜಾಯ್ನ್ ಆಗ್ತಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ಇತ್ತೀಚೆಗೆ ಸಿಬಿಐ ಒಂದು ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆ ಆದೇಶವನ್ನು ನೋಡ್ತಾ ಹೋದಾಗ ಬಹಳ ಗಂಭೀರವಾದಂಥ ಅಬ್ಸರ್ವೇಷನ್ ಅನ್ನು ಮಾಡಿತ್ತು. ಸೊ ಈಗ ತೆಲಂಗಾಣದ ಹೈಕೋರ್ಟ್ ಒಂದು ತಡೆಯಾಜ್ಞೆಯನ್ನು ಕೊಟ್ಟಿದೆ, ಮಧ್ಯಂತರ ಜಾಮೀನು ಅಂತಲೇ ಹೇಳ್ಬೋದು. ಇದನ್ನ ಏನು ಹೇಳ್ತೀರಿ? ಸರ್, ನನಗೆ ಅಲ್ಲ, ಒಂದು ವಿಚಾರ, ಈ ಒಂದು ಜಾಮೀನು ಸಿಕ್ಕಿರೋದು ನಮಗೆ ನೋವಿನ ವಿಚಾರ. ಆಕ್ಚುಯಲ್ ನೋಡಿ, ಇವರು ತಗೊಂಡಂತ ಪ್ರದೇಶದಲ್ಲಿ ಗಣಿಗಾರಿಕೆ ಚಟುವಟಿಕೆ ಮಾಡಿಲ್ಲ. 29 ಲಕ್ಷ ಟನ್ನು ಅಕ್ರಮ ಗಣಿಗಾರಿಕೆ ಅಂದ್ರೆ ಏನು, ಅವ್ರ ವ್ಯಾಪ್ತಿ ಮೀರಿ ಅವ್ರು ತಗೊಂಡಂತ ಪ್ರದೇಶ ಓನ್ಲಿ ಪರ್ಮಿಟ್ ಅನ್ನ ಬಳಕೆ ಮಾಡ್ಯಾರ. ಸಂಪತ್ತು ನಮ್ಮ ಕರ್ನಾಟಕ ಸಂಪತ್ತು, ಗಡಿಭಾಗದ ಮೇಲಿರೋ ಸಂಪತ್ತನ್ನ ಆಂಧ್ರ ಪರ್ಮಿಟ್ ಮೂಲಕ ಸಾಗಾಣಿಕೆ ಮಾಡಿದಾರ. ಇಂಥ ಒಂದು ಪ್ರಕರಣದಲ್ಲಿ ಶಿಕ್ಷೆ ಕೊಟ್ಟಂತ ತೀರ್ಪನ್ನ ಇವತ್ತು ನ್ಯಾಯಾಲಯ ಸ್ಟೇ ಕೊಟ್ಟಿದೆ ಅಂದ್ರೆ ಇದು ಎಲ್ಲೋ ಒಂದು ಕಡೆ ನಾನು ಹೇಳೋದು, ಇದು ಜನಕ್ಕೆ ಏನ್ ಮೆಸೇಜ್ ಕೊಡ್ತಾರ ನ್ಯಾಯಾಲಯಗಳು ಎಂಬುದು ಒಂದು ಕ್ವಶನ್ ಮಾರ್ಕ್. ಎದಕ್ಕಂದ್ರೆ ಇವತ್ತು ಸಾಮಾನ್ಯರಿಗೆ ಒಂದು ಕಾನೂನು ಇದೆ, ಇದ್ದಂತ ಉಳ್ಳಂತವರಿಗೆ ಒಂದು ಕಾನೂನು ಆಗ್ತಾ ಇದೆ. ಈ ಉಳ್ಳಂತ ವ್ಯಕ್ತಿಗಳು ಕಳ್ಳತನ ಮಾಡಿದ್ರೆ ವೈಟ್ ಕಲರ್ ಕಳ್ಳರ್ ಅಂತ ನಾವು ಸ್ಪಷ್ಟವಾಗಿ ಹೇಳ್ತೇನೆ. ಇವ್ರಿಗೆ ಎಲ್ಲೋ ಒಂದು ಕಡೆ ನ್ಯಾಯಾಲಯದಲ್ಲಿ ಈ ಒಂದು ಎಕ್ಸಾಮ್ಷನ್ ಸಿಗ್ತಾ ಇರೋದು ಬಹಳ ದುಃಖಕರ ಸಂಗತಿ ಅಂತ ಅನಿಸ್ತಾ ಇದೆ ಸರ್ ಇದು. ಓಕೆ, ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಸರಿ, ಅವರು ಹೇಳ್ತಾ ಇದ್ರು ಸಾಮಾನ್ಯರಿಗೊಂದು ನ್ಯಾಯನ, ಹಾಗಾದರೆ ಇವ್ರಿಗೂ ಒಂದು ನ್ಯಾಯನ? ಬಹಳ ಸ್ಪಷ್ಟವಾಗಿ ಈ ಹಿಂದೆ CBIನ ನ್ಯಾಯಾಲಯ ಅಬ್ಸರ್ವೇಷನನ್ನು ಕೊಟ್ಟಿತ್ತು, ಚೀಮಾರಿ ಹಾಕಿತ್ತು. ಲಿಟ್ರಲಿ ಜನಾರ್ದನ್ ರೆಡ್ಡಿ ಅವರು ಒಂದಷ್ಟು ಎಕ್ಸಂಪ್ಷನನ್ನು ಕೇಳಿದರು, ಆದರೆ ಅದನ್ನು ಎಲ್ಲವನ್ನ ನಿರಾಕರಣೆ ಮಾಡಿತ್ತು ಕೋರ್ಟ್. ಜೊತೆಗೆ ನಿಮ್ಗೆ ಇಷ್ಟು ಕೊಟ್ಟಿದೆ ಪುಣ್ಯ ಅಂತ ಹೇಳಿತ್ತು. ಸೊ ಹೀಗಿದ್ದಾಗ ಒಂದು ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಡುತ್ತೆ ಅಂತ ಹೇಳಿದಾಗ ಜನಸಾಮಾನ್ಯರಲ್ಲಿ ಮೂಡುವಂಥ ಗೊಂದಲಗಳಿಗೇನು? ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನಿಜಕ್ಕೂ ಜನರಲ್ಲಿ ಒಂದು ರೀತಿ ನಂಬೇಕೋ ಬೇಡವೋ? ಇಲ್ಲಿ ಜನಸಾಮಾನ್ಯರಿಗೆ ಒಂದು ನ್ಯಾಯ, ಉಳ್ಳವರಿಗೊಂದು ನ್ಯಾಯ, ಪ್ರಭಾವಿಗಳಿಗೊಂದು ನ್ಯಾಯ, ನಮಗೆ ಒಂದು ನ್ಯಾಯ, ಬಡವರಿಗೊಂದು ನ್ಯಾಯ, ಈ ಥರ ಅನಿಸೋದಿಲ್ವಾ ಅಂತ ಅವರು ಹೇಳ್ತಾ ಇರೋದು ಕೂಡ. ಯಾಕೆಂದರೆ ಸ್ಪಷ್ಟವಾದಂಥ CBIನ ಜಡ್ಜ್ಮೆಂಟನ್ನು, ಈ ಹಿಂದಿನ ಜಡ್ಜ್ಮೆಂಟನ್ನು ಓದ್ಬಿಟ್ರೆ ನಿಜಕ್ಕೂ ಶಾಕಿಂಗ್ ಆಗಿತ್ತು. ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಇನ್ನೊಂದು 6-7 ವರ್ಷ ಬರೋದೇ ಇಲ್ಲ, ಮುಗಿತೋರ ಕತೆ ಅಂತ ಅಂದ್ಕೊಂಡಿದ್ರು ಎಲ್ಲರೂ. ಆದರೆ ಈಗ ಇದು ಶಾಕಿಂಗ್. ತೆಲಂಗಾಣ ಹೈಕೋರ್ಟ್ನಿಂದ ಬಂದಿರುವಂಥ ಈ ಮಧ್ಯಂತರ ತಡೆಯಾಜ್ಞೆ ನಿಜಕ್ಕೂ ಇದು ಶಾಕಿಂಗ್. ಹೇಗೆ ಅಬ್ಸರ್ವೇಷನ್ ಮಾಡಿದೆ ಅಂತ ಗೊತ್ತಿಲ್ಲ, ಕೋರ್ಟ್ ಯಾವ ರೀತಿಯಲ್ಲಿ ಅಬ್ಸರ್ವೇಷನ್ ಮಾಡಿದೆ, ಏನು ಕತೆ ಅಂತ ಗೊತ್ತಿಲ್ಲ. ಆದರೆ ಒಂದಷ್ಟು ಷರತ್ತುಗಳನ್ನು ಮಾತ್ರ ವಿಧಿಸಿದೆ. 10 ಲಕ್ಷ ರೂಪಾಯಿಯ 2 ಶ್ಯೂರಿಟಿ, ಅದರ ಜೊತೆಗೆ ಅವರ ಪಾಸ್ಪೋರ್ಟನ್ನು ಒಪ್ಪಿಸಬೇಕು ಕೋರ್ಟಿಗೆ ಅಂತ ಹೇಳಿದೆ. ಇಷ್ಟೇ. ಇದನ್ನು ಹೊರತುಪಡಿಸಿದ್ರೆ ಅವರು ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ. ಸೊ ಇದೇ ಶಾಕಿಂಗ್. ಇಡೀ ಗಡಿರೇಖೆ ಬದಲಾವಣೆ ಆಗಿತ್ತು. ಕರ್ನಾಟಕ ಆಂಧ್ರದ ಮಧ್ಯೆ ಇದ್ದಂಥ ಗಡಿರೇಖೆ ಅದನ್ನೇ ಬದಲಾವಣೆ ಮಾಡಿದರು. ಸೊ ಅದು ಕರ್ನಾಟಕದ ಸ್ವತ್ತನ್ನು ಆಂಧ್ರದ ಸ್ವತ್ತು ಅಂತ ಹೇಳಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಿದರು. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿತ್ತು, ಕೋಟ್ಯಾಂತರ ರೂಪಾಯಿ. ಅದರ ಬಗ್ಗೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರ ರಿಪೋರ್ಟ್ ಕೂಡ ಇತ್ತು. ಇಷ್ಟೆಲ್ಲ ಆದ ನಂತರ CBI ತನಿಖೆಯನ್ನು ಮಾಡಿತು. CBI ತನಿಖೆ ಮಾಡಿ ಹಿಂದೆ ಒಮ್ಮೆ ಅವರನ್ನು ವಶಕ್ಕೆ ಪಡೆದಿತ್ತು, ಆನಂತರ ಮತ್ತೊಮ್ಮೆ ತೆಲಂಗಾಣ ಕೋರ್ಟ್ಗೆ ಸವಿಸ್ತಾರವಾದಂಥ ವರದಿಯನ್ನು ಕೊಟ್ಟಿತ್ತು. CBI ಕೋರ್ಟ್, ವಿಶೇಷವಾಗಿ CBI ಕೋರ್ಟ್ ಜಡ್ಜ್ಮೆಂಟನ್ನು ಕೂಡ ಕೊಟ್ಟಿತ್ತು. ಇಷ್ಟೆಲ್ಲ ಆದ ನಂತರ ಈಗ ರಿಲೀಫ್ ಸಿಕ್ಕಿದೆ ಗಾಲಿ ಜನಾರ್ದನ್ ರೆಡ್ಡಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.